ओम शांति। नानात्मा निराकार बिंदु स्वरूप पवित्र प्रकाश ज्योति मस्तकದ ಮಧ್ಯೆ ಪವಿತ್ರವಾಗಿ ಬೆಳಗುತ್ತಿರುವ ಪ್ರಕಾಶ ಜ್ಯೋತಿ ನಾನು शांत स्वरूपात्मा ओम शांति। ಈ ದಿನ ಬಾಬಾ ಮಹಾವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ, ಬಾಪ್ ದಾದಾ ಮಧುಬನ್ 30-10-21। मीठे बच्चे, तुम जानते हो कि सभी आत्माएं बेहद के बाप से पढ़ेंगे नहीं, लेकिन साथ में जरूर जाएंगे। ಈ ದಿನ ಬಾಬಾ ಮುಖ್ಯವಾಗಿ ಮಕ್ಕಳಿಗೆ ಮಾತು ನೆನಪು ಮಾಡಿಸ್ತಿದ್ದಾರೆ. ಮಧುರ ಮಕ್ಕಳೇ, ನಿಮಗೆ ಗೊತ್ತಿದೆ, ಎಲ್ಲ ಆತ್ಮಗಳು ಶಿವಬಾಬನಿಂದ ಈ ಶಿಕ್ಷಣ ಪಡ್ಕೊಳ್ಳೋದಿಲ್ಲ, ಆದರೆ ಎಲ್ಲ ಆತ್ಮಗಳು ಶಿವಬಾಬನ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತಾರೆ. प्रश्न, चक्रवर्ती राजा बनने वाले बच्चों को किस बात का बहुत बहुत कदर होगा? ಚಕ್ರವರ್ತಿ ರಾಜರಾಗುವಂತಹ ಮಕ್ಕಳು ಯಾವ ಮಾತಿನ ಬಗ್ಗೆ ತುಂಬ ಜಾಗೃತಿಯನ್ನು ಮಾಡಬೇಕಾಗುತ್ತೆ? उत्तर, उन्हें पढ़ाई का बहुत कदर होगा, कहाँ भी रहते पढ़ाई जरूर पढ़ेंगे, साथ साथ मित्र संबंधी से तोड़ निभाते याद में रहने का अभ्यास करेंगे और सबको यही पैगाम देंगे कि बाप को याद करो तो शांतिधाम सुखधाम में चले जाएंगे। इस श्रीमत पर पूरा चलने वाले बच्चे ही चक्रवर्ती बनते हैं। ಈ ಶಿಕ್ಷಣದ ಬಗ್ಗೆ ತುಂಬ ಅವರಿಗೆ ಗಮನ ಇರ್ತದೆ, ಕಾಳಜಿ ಇರ್ತದೆ. ಎಲ್ಲೇ ಹೋದರೂ ಕೂಡ ಈ ಶಿಕ್ಷಣ ಅವಶ್ಯ ಅಭ್ಯಾಸ ಮಾಡ್ತಾರೆ. ಜೊತೆಗೆ ತಮ್ಮ ಮಿತ್ರ ಸಂಬಂಧಿಕರನ್ನು ಕೂಡ ಅವರು ನಿಭಾಯಿಸ್ಕೊಂಡಿರ್ತಾರೆ. ಬಾಬನ ನೆನಪಿನಲ್ಲಿರುವಂಥ ಅಭ್ಯಾಸ ಮಾಡ್ತಿರ್ತಾರೆ. ಎಲ್ಲರಿಗೂ ಕೂಡ ಬಾಬನ ಸಂದೇಶವನ್ನು ಕೊಡ್ತಿರ್ತಾರೆ. ಕೇವಲ ಶಿವಬಾಬೊಬ್ಬರನ್ನೇ ಹಾಗೂ ಶಾಂತಿಧಾಮ ಸುಖಧಾಮದ ನೆನಪು ಮಾಡಿರಿ. ಈ ರೀತಿಯಾಗಿ ಪೂರ್ಣ ಶ್ರೀಮತದಂತೆ ನಡೀತಾ ಇರ್ತಾರೆ. ಇಂತಹ ಮಕ್ಕಳೇ ನಾಳೆ ಚಕ್ರವರ್ತಿಗಳಾಗುತ್ತಾರೆ. ओम शांति। बाप को सभी रूहानी बच्चों को साथ साथ जो भी सृष्टि भर में जीवात्मा है उन सब जीवात्माओं को वापस ले जाना ही है, क्योंकि अब अंधियारी रात पूरी होती है. ಬಾಬನಿಗೆ ಎಲ್ಲ ಆತ್ಮಿಕ ಮಕ್ಕಳಿಗೆ ಜೊತೆಗೆ ಬಾಬಾ ಹೇಳ್ತಾರೆ, ಸೃಷ್ಟಿಯ ತುಂಬ ಎಷ್ಟು ಜೀವಾತ್ಮಗಳಿದ್ದಾರೆ, ಎಲ್ಲ ಆತ್ಮಗಳನ್ನು ಬಾಬಾ ತನ್ನ ಜೊತೆಗೆ ವಾಪಸ್ ಮನೆಗೆ ಕರೆದೊಯ್ತಾರೆ. ಯಾಕೆಂದರೆ ಕಲಿಯುಗದ ಅಂಧಕಾರ ಕತ್ತಲು ಪೂರ್ಣ ಮುಗಿತು. पुरानी दुनिया पूरी हो, नई दुनिया की स्थापना हो रही. दुनिया तो है परंतु पुरानी से नई होती है. ಹೀಗೆ ಹಳೆ ಜಗತ್ತು ಮುಕ್ತಾಯವಾಗಿ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ. ಜಗತ್ತು ಅದೇ, ಹಳೆಯದು ಹೊಸದಾಗ್ತದೆ. सत्युग आदि में बरोबर आदि सनातन देवी देवता धर्म ही था, अब वह सूर्यवंशी चंद्रवंशी नहीं है. ಹೀಗೆ ಆದಿ ಸನಾತನ್ ದೇವಿ ದೇವತಾ ಧರ್ಮ ಇತ್ತು ಸತ್ಯುಗದಲ್ಲಿ. ಆಗ ಸೂರ್ಯವಂಶಿ ಚಂದ್ರವಂಶಿ ಮನೆತನಗಳು ನಡೀತಿರ್ತವೆ, ಅವು ಈಗಿಲ್ಲ. बाप समझाते हैं,
उन्होंने पुनर्जन्म लेते लेते 84 जन्म पूरे किए। इस समय सब पार्टधारी तमो प्रधान हो गए, चाहते भी हैं राम राज्य, नई दुनिया नई ದೆಹಲಿ चाहिए। ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಸತ್ಯ ತ್ರೇತಾಯುಗದ ಸೂರ್ಯವಂಶ ಚಂದ್ರವಂಶಸ್ಥರು ಪುನರ್ಜನ್ಮವನ್ನು ಪಡಿತಾ 84 ಜನ್ಮವನ್ನು ಪಡಿದ್ದಾರೆ। ಈ ಸಮಯದಲ್ಲಿ ಬಾಬಾ ಹೇಳ್ತಾರೆ ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ। ಅದಕ್ಕೆ ಈಗ ಎಲ್ಲರೂ ಏನು ಬಯಸ್ತಾರೆ, ರಾಮರಾಜ್ಯ ಆಗಬೇಕು, ಹೊಸ ಜಗತ್ತಾಗಬೇಕು, ಹೊಸ ದೆಹಲಿ ಆಗಬೇಕು। जैसे बच्चे कहते हैं ना हमको फलानी नई चीज़ चाहिए, यह भी कहते हैं बाबा नई दुनिया के लिए हमको नए वस्त्र चाहिए। ಹೇಗೆ ಬಾಬಾ ಕೇಳ್ತಾರೆ, ಮಕ್ಕಳು ಕೂಡ ಲೌಕಿಕದಲ್ಲಿ ಅನೇಕ ಹೊಸ ಹೊಸ ವಸ್ತುಗಳನ್ನು ಬೇಡ್ತಿರ್ತಾರೆ। ಹಾಗೆಯೇ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೋಸ್ಕರ ನಾನು ಹೊಸ ಜಗತ್ತಿನಲ್ಲಿ ನಿಮಗೆ ಹೊಸ ವಸ್ತ್ರವನ್ನು ಕೊಡ್ತೇನೆ। दीपमाला पर मनुष्य नए वस्त्र पहनते, कृष्ण जयंती पर नए वस्त्र पहनने की बात नहीं रहती। ದೀಪಾವಳಿಗೆ ಎಲ್ಲ ಮನುಷ್ಯರು ಹೊಸ ಬಟ್ಟೆಯನ್ನು ಹಾಕ್ತಾರೆ, ಆದರೆ ಕೃಷ್ಣಾಷ್ಟಮಿಗೆ ಹೊಸ ಬಟ್ಟೆ ಹಾಕುವಂತಹ ಮಾತಿಲ್ಲ। खास दीपमाला पर नए वस्त्र पहनने के लिए खरीदारी आदि बहुत करते हैं। दीपमाला पर जो जगाते हैं, तुम्हारी अब जोत जगी है, तुम्हें फिर औरों की भी जोत जगानी है। ವಿಶೇಷವಾಗಿ ದೀಪಾವಳಿಗೆ ಹೊಸ ವಸ್ತ್ರಗಳ ಖರೀದಾರಿ ಎಲ್ಲ ತುಂಬ ಮಾಡ್ತಾರೆ, ಆದರೆ ದೀಪಾವಳಿಗೇನೆ ಜ್ಯೋತಿಯನ್ನು ಕೂಡ ಬೆಳಗಿಸ್ತಾರೆ। ಬಾಬಾ ಹೇಳ್ತಾರೆ, ಈಗ ನಿಮ್ಮ ಜ್ಯೋತಿ ಅಂತೂ ಬೆಳಗಿದೆ, ಈಗ ನೀವು ಅನೇಕ ಜ್ಯೋತಿಗಳನ್ನು ಬೆಳಗಿಸ್ಬೇಕಾಗಿದೆ। दोनों की भक्ति मार्ग की दीपमाला तुम्हारे है, ज्ञान मार्ग की दीपमाला तुमको कोई कपड़े आदि नहीं बदलने हैं। ಹೀಗೆ ಅವರು ಭಕ್ತಿ ಮಾರ್ಗದ ದೀಪಾವಳಿ ಆಚರಿಸ್ತಾರೆ, ನೀವು ಜ್ಞಾನ ಮಾರ್ಗದ ದೀಪಾವಳಿ ಆಚರಿಸ್ಬೇಕಾಗಿದೆ। ಅವರು ಆ ಒಂದು ದಿನ ಹೊಸ ಬಟ್ಟೆಯನ್ನು ಹಾಕ್ಕೋತಾರೆ, ಹಾಗೆ ನೀವೇನು ಹೊಸ ಬಟ್ಟೆ ಮಾಡಬೇಕಾಗಿಲ್ಲ। तुम्हारी जब पूरी जोत जग जाएगी तो फिर नई दुनिया में नए वस्त्र मिलेंगे। ಬಾಬ್ कहते हैं मैं सबको ले जाऊंगा। ಯಾವ ನಾವು ಸಂಪೂರ್ಣವಾಗಿ ಬೆಳಗ್ತೇವೆ ಅಂದರೆ ಪವಿತ್ರ ಆಗ್ತೇವೆ, ಹಾಗೆ ನಮಗೆ ಹೊಸ ಜಗತ್ತಿನಲ್ಲಿ ಹೊಸ ಶರೀರ ಸಿಗ್ತದೆ, ಇದು ಆತ್ಮಕ್ಕೆ ಹೊಸ ವಸ್ತ್ರವಾಗಿದೆ। ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಾನು ಬಂದಿರೋದೇ ಎಲ್ಲರನ್ನ ವಾಪಸ್ ಮನೆಗೆ ಕರೆದೊಯ್ಯಲು। कोई चाहे व ना चाहे बुलाते भी है पतित पावन आओ, वह फिर कहते हैं लिबरेटर आओ। कोई किस भाषा में कहते, कोई किस भाषा में। ಯಾರೂ ಕೂಡ ಬಾಬಾ ಹೇಳ್ತಿದ್ದಾರೆ ನೋಡಿ, ವಾಪಸ್ ಮನೆಗೆ ಹೋಗ್ಲಿಕ್ಕೆ ನೀವು ಇಷ್ಟಪಡದೇ ಇರಿ। ಬಾಬಾ ಹೇಳ್ತಿದ್ದಾರೆ, ನೀವು ಪತಿತ ಪಾವನ ಬಾ ಎಂದು ಕರೆದಿದ್ರಿ, ಮುಕ್ತಿದಾತ ಬಾ ಮುಕ್ತಿ ಕೊಡು ಅಂತ ಕೇಳಿದ್ರಿ। ಇಲ್ಲಿ ಯಾವುದೇ ಭಾಷೆ ಯಾವುದೇ ಧರ್ಮದ ಮಾತಿಲ್ಲ। ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳನ್ನು ಈ ವಾಪಸ್ ಮನೆಗೆ ಕರೆದೊಯ್ಯುತ್ತೇನೆ। मैं कल्प कल्प आकर सबको ले जाता हूँ, सत्युग में तो बहुत थोड़े मनुष्य होते हैं, अब कितने देर पार्टधारी है, ये है ಜೀವಾತ್ಮಾಯೇ। ಹೀಗೆ ಪ್ರತಿ ಕಲ್ಪಕ್ಕೂ ಬಾಬಾ ಬರ್ತಾರೆ, ಎಲ್ಲರನ್ನೂ ವಾಪಸ್ ಮನೆಗೆ ಕರೆದೊಯ್ತಾರೆ। ಸತ್ಯುಗದಲ್ಲಿ ಬಾಬಾ ಹೇಳ್ತಾರೆ ತುಂಬ ಕಡಿಮೆ ಜನಸಂಖ್ಯೆ ಇದೆ। ಈಗಂತೂ ನೋಡಿ ಬಾಬಾ ಹೇಳ್ತಾರೆ ಎಷ್ಟೊಂದು ಪಾತ್ರಧಾರಿಗಳಿದ್ದಾರೆ, ಅಂದರೆ ಜೀವಾತ್ಮಗಳಿದ್ದಾರೆ। शरीर को जीव कहा जाता, ऐसे नहीं कि जीव कहता है कि मैं एक आत्मा छोड़ दूसरा लेता हूँ। ಶರೀರಕ್ಕೆ ಜೀವ ಅಂತ ಕರೆಯಲಾಗುತ್ತೆ। ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೀತದೆ, ಆದರೆ ಶರೀರ ಹೇಳಲ್ಲ ಒಂದು ಆತ್ಮ ಬಿಟ್ಟು ಮತ್ತೊಂದು ಆತ್ಮ ಪಡಿತೇನೆ ಅಂತ, ಹೀಗಿಲ್ಲ, ಆತ್ಮ ಹೇಳ್ತದೆ। परंतु यह भी किसी को पता नहीं है कि हम 84 जन्म लेते, ऐसे भी नहीं सबको 84 जन्म मिलते हैं। ಹೀಗೆ ಯಾರಿಗೂ ಈ ಮಾತು ಗೊತ್ತಿಲ್ಲ, ನಾವು 84 ಜನ್ಮ ಪಡಿತೇವೆ, 84 ವಸ್ತ್ರವನ್ನು ಬದಲಾಯಿಸ್ತೇವೆ ಅಂತ। सबका अपना हिसाब है, जो पहले आते हैं वह जरूर ಜಾಸ್ತಿ ಜನ್ಮ लेंगे। ಹೀಗೆ ಎಲ್ಲರದು ಲೆಕ್ಕಾಚಾರ ಇದೆ ಅಂತಾರೆ ಬಾಬಾ। ಯಾರು ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗದ ಆರಂಭದಿಂದ ಬರ್ತಾರೆ, ಅವರಿಗೆ ಹೆಚ್ಚು ಜನ್ಮ ಇದೆ। जास्ती से जास्ती 84, कम से कम एक जन्म भी होता है। यह बाप बैठ समझाते, सबको तो नहीं पढ़ाएंगे। ಹೆಚ್ಚು ಅಂದರೆ 84 ಜನ್ಮ, ಕಡಿಮೆ ಅಂದರೆ 1 ಜನ್ಮ। ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಇಲ್ಲಿ ಶಿಕ್ಷಣ ಕೊಡ್ತಾ ಇರೋದು ತನ್ನ ಮಕ್ಕಳಿಗೆ,
ಬಾಬಾ ಹೇಳ್ತಾರೆ ನಾನು ಎಲ್ಲರಿಗೂ ಈ ಶಿಕ್ಷಣವನ್ನು ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಪರಂತು ಸಬ್ಕೋ ಸಾಥ್ ಜರೂರ್ ಲೇ ಜಾಯೆಂಗೆ, ಡ್ರಾಮಾ ಪ್ಲಾನ್ ಅನುಸಾರ ಮೈ ಬಾಂಧಾ ಹುವಾ ಹೂ ಲೇ ಜಾನೆ ಕೆ ಲಿಯೆ. ಎಲ್ಲರನ್ನು ವಾಪಸ್ ಮನೆಗೆ ಕರೆದೊಯ್ತೇನೆ. ಡ್ರಾಮಾ ಪ್ಲಾನ್ ಅನುಸಾರವಾಗಿ ಬಾಬಾ ಹೇಳ್ತಾರೆ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂತಹ ಪಾತ್ರ ನಂದು ನಿಗದಿತ ಇದೆ. दुनिया नहीं जानती कि पुरानी दुनिया ख़त्म होने वाली है. बाप आकर जरूर नई दुनिया की स्थापना करेंगे. ಜಗತ್ತಿನವರಿಗಿದು ಗೊತ್ತೇ ಇಲ್ಲ, ಈ ಜಗತ್ತು ಹಳೆಯ ಜಗತ್ತು ನಾಶ ಆಗುತ್ತೆ ಎಂದು. ಬಾಬಾ ಬಂದಿದ್ದಾರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕಾಗಿ. मनुष्य को रचता और रचना का आदि मध्य अंत का रिंचक मात्र भी नॉलेज नहीं है. ಈ ಕಲಿಯುಗದ ಜಗತ್ತಿನ ಮನುಷ್ಯರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ, ಬಾಬಾ ಹೇಳ್ತಾರೆ ಸೃಷ್ಟಿ ಆದಿ ಮಧ್ಯ ಅಂತದ ಜ್ಞಾನ ಒಂದು ಪಾಯಿಂಟು ಕೂಡ ಗೊತ್ತಿಲ್ಲ. ಅಂದರೆ ಪಿನ್ ಡ್ರಾಪ್, ಒಂದು ಚುಕ್ಕಿಯಷ್ಟು ಜ್ಞಾನ ಮನುಷ್ಯನಿಗೆ ಬಿಲ್ಕುಲ್ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ये तो हो नहीं सकता कि सतयुग से कलयुग तक भक्ति ही हो. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಭಕ್ತಿಯೇ ನಡಿಬೇಕು, ಹೀಗೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಗಾಯ भी जाता है ज्ञान दिन भक्ति रात, अंधियारा रात में मनुष्य धक्के खाते हैं. बाप कहते हैं ठिकर बितर में भी जाकर मुझे ढूंढते हैं. ಹೀಗೆ ಜ್ಞಾನ ಅಂದರೆ ಹಗಲು, ಭಕ್ತಿ ಅಂದರೆ ರಾತ್ರಿ ಆಗಿದೆ. ಈ ಅಂಧಕಾರದ ರಾತ್ರಿಯಲ್ಲಿ ಮನುಷ್ಯರು ಬಹಳ ಮೋಸ ಹೊಂದುತ್ತಾರೆ. ಬಾಬಾ ಹೇಳ್ತಿದ್ದಾರೆ ಪರಮಾತ್ಮನಿಗೆ ಕಲ್ಲು ಮಣ್ಣಿನಲ್ಲಿದ್ದಾರೆ ಅಂತ ಹೇಳಿ ಕಲ್ಲು ಮಣ್ಣಿನಲ್ಲಿ ಹುಡುಕ್ತಾ ಇದ್ದಾರೆ. कोई हनुमान का साक्षात्कार करते, कोई गणेश का साक्षात्कार करते. अब वह सब भगवान तो नहीं है, मेरा अपना शरीर तो कोई है नहीं. ಹೀಗೆ ಕೆಲವರು ಹನುಮನ ಸಾಕ್ಷಾತ್ಕಾರ ಆಗುತ್ತೆ, ಕೆಲವರಿಗೆ ಗಣೇಶನ ಸಾಕ್ಷಾತ್ಕಾರ ಆಗುತ್ತೆ. ಆದರೆ ಬಾಬಾ ಹೇಳ್ತಿದ್ದಾರೆ ಈ ದೇವತೆಗಳ್ಯಾರು ಭಗವಂತ ಅಲ್ಲ. ಯಾಕೆಂದರೆ ಬಾಬಾ ಹೇಳ್ತಾರೆ ನನಗೆ ನನ್ನದೇ ಈ ಥರದ ಶರೀರ ಇಲ್ಲ. माया रावण ने सबको बुद्धू बना दिया है. भारतवासियों को यह भी पता नहीं है कि ರಾಮ ರಾಜ್ಯ ಕಿಸ್ಕೋ ಕಹಾ ಜಾತಾ ಹೇ. ಮಾಯಾ ರಾವಣ ಇವೆಲ್ಲ ಚಮತ್ಕಾರವನ್ನು ಮುಂದಿಟ್ಟು ಮನುಷ್ಯನನ್ನು ಬುದ್ಧು ಮಾಡಿಬಿಟ್ಟಿದ್ದಾನೆ. ಭಾರತವಾಸಿಗಳಿಗೆ ಇದು ಗೊತ್ತೇ ಇಲ್ಲ ರಾಮರಾಜ್ಯ ಎಂದು ಯಾವುದಕ್ಕೆ ಕರೆಯಲಾಗುತ್ತೆ. यह ध्यान में भी आता है कि लक्ष्मी नारायण का राज्य इस दुनिया पर था. सिर्फ कह देते हैं राम राज्य चाहिए. ರಾಮ್ ಕೊಯ್ ರಘುಪತಿ ವಾಲಾ ನಹಿ ಹೈ. ಬಾಬಾ ಹೇಳ್ತಿದ್ದಾರೆ ಎಲ್ಲರ ಗಮನ ಹೋಗಬೇಕಾಗಿರೋದು ಲಕ್ಷ್ಮೀನಾರಾಯಣರ ಬಳಿಗೆ. ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಈ ಭಾರತದಲ್ಲಿ. ನಂತರ ರಾಮರಾಜ್ಯ ಅಂದರೆ ರಾಮನ ಆಡಳಿತ ಬರ್ತದೆ. ರಾಮ ಅಂದಾಗ ಎಲ್ಲರಿಗೂ ನೆನಪಾಗ್ತದೆ ರಘುಪತಿ, ಇನ್ನು ರಘುಕುಲದ ರಾಜ ರಘುಪತಿ ಏನಿದ್ದಾರೆ ಆ ರಾಮನನ್ನು ನೆನ್ಪು ಮಾಡ್ತಾರೆ. उनके लिए शास्त्र में बहुत उल्टी बातें लिख दी हैं. मनुष्य मौत से कितना डरते हैं, लाइफ को बचाने के लिए दुआएं मांगते रहते हैं. ಈ ತ್ರೇತಾಯುಗದ ರಾಮನ ಅನೇಕ ಮಾತುಗಳು, ಉಲ್ಟಾ ಮಾತುಗಳು ಶಾಸ್ತ್ರದಲ್ಲಿ ಬರೆದುಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಕಲಿಯುಗದ ಮನುಷ್ಯನಿಗೆ ಮೃತ್ಯುವಿನ ಭಯ ಅಪಾರ ಇದೆ. ಆ ಮೃತ್ಯುವಿನಿಂದ ಮುಕ್ತರಾಗಲಿಕ್ಕೆ ಎಲ್ಲೆಲ್ಲ ಆಶೀರ್ವಾದಗಳನ್ನು ಬೇಡ್ಕೊಂಡು ತಿರುಗ್ತಾರೆ. अभी तो देर मरने वाले हैं, उनके लिए क्या कहेंगे. बाप को बुलाया ही इसलिए है कि बाबा हमको पावन दुनिया में ले चलो. ಹೀಗೆ ಬಾಬಾ ಹೇಳ್ತಿದ್ದಾರೆ ಈ ಕಲಿಯುಗದ ಅಂತ್ಯ ಈಗ ಸಾಕಷ್ಟು ತುಂಬ ಮರಣಗಳು, ಹೆಣಗಳ ರಾಶಿ ಬೀಳ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳೀಗ ನೀವು ನನಗೆ ಕರೆದಿದ್ದೀರಿ ತಾನೇ ಪಾವನ ಮಾಡುವಂತ. ಹಾಗಾದರೆ ಪತಿ ಜಗತ್ತು ನಾಶ ಆಗಬೇಕು ಅಂದರೆ ಎಲ್ಲರೂ ಸತ್ತೋಗ್ಲೇಬೇಕು. शांति धाम में शरीरों को तो नहीं ले जाऊंगा, वहाँ तो आत्माएं जाएंगे. यह तो पुराना छीछी शरीर है. भंबोरे को आग लगनी है, इसलिए आग का गोला बना रहे हैं. ಎಲ್ಲ ಆತ್ಮಗಳು ಶರೀರ ಬಿಟ್ಟು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಹೀಗೆ ನಾವೆಲ್ಲ ಆತ್ಮಗಳು ಬಾಬಾ ಹೇಳ್ತಿದ್ದಾರೆ ಶಾಂತಿಧಾಮಕ್ಕೆ ಹೋಗಬೇಕು ಅಂದರೆ ಹಳೆಯ ಜಗತ್ತು, ಈ ಹಳೆಯ ಶರೀರಗಳೆಲ್ಲವೂ ನಾಶ ಆಗುತ್ತೆ. ಇದಕ್ಕೆ ಬಾಬಾ ಬಿದಿರಿನ ಕಾಡು ಅಂತ ಹೇಳ್ತಾರೆ. ಇದನ್ನು ನಾಶ ಮಾಡಲಿಕ್ಕಾಗಿ ವಿಜ್ಞಾನಿಗಳು ಬಾಂಬುಗಳನ್ನು ತಯಾರಿಸಿದ್ದಾರೆ. अब कहते हैं बॉम्ब्स ना बनाए
अब इतनी भी समझ नहीं है तो जिनके पास ಜಾಸ್ತಿ ಬಾಂಬ್ಸ್ होंगे वह जरूर शक्तिशाली हो जाएंगे. ಹೀಗೆ ಬಾಂಬ್ಸ್ಗಳನ್ನು ತಯಾರಿ ಮಾಡಿ ತುಂಬ ಎಲ್ಲರೂ ಸ್ಟಾಕ್ ಇಟ್ಕೊಂಡ ನಂತರ ಈಗ ನಿಯಮ ಮಾಡಲಿಕ್ಕೆ ಹೊರಟರು, ಯಾರು ಬಾಂಬುಗಳನ್ನು ಯಾವ ದೇಶದವರು ತಯಾರಿಸಬಾರದು. ಆದರೆ ಒಂದೊಂದು ದೇಶದವರು ಹೆಚ್ಚೆಚ್ಚು ಬಾಂಬುಗಳನ್ನು ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಯಾರ ಹತ್ರ ಜಾಸ್ತಿ ಬಾಂಬುಗಳಿದೆ ಅವ್ರು ಶಕ್ತಿಶಾಲಿ ಆದ ದೇಶ ಅಂತ ಕರೀತಾರೆ. फिर दूसरे अपने को बचा कैसे सकेंगे अगर बॉम्ब्स ना बनाए तो. अब यह सब समुद्र में डाले तब वह भी बनाना बंद करें. ಈಗ ಕೆಲವು ದೇಶದವರು ತುಂಬ ಬಾಂಬುಗಳನ್ನು ಮಾಡಿಟ್ಟಿದ್ದಾರೆ, ಶಕ್ತಿಶಾಲಿ ಇದ್ದಾರೆ. ಇನ್ನು ಕೆಲವು ದೇಶದವರು ಬಾಂಬುಗಳನ್ನು ಮಾಡಲಿಲ್ಲ ಅಂದರೆ ದುರ್ಬಲ ಇದ್ದಾರೆ. ಹೀಗಾಗಿ ವಿಶ್ವಸಂಸ್ಥೆ ಹೇಳ್ತು, ಯಾರು ಬಾಂಬುಗಳನ್ನು ಮೊದಲು ತಯಾರಿಸಿದ್ದೀರಿ, ತುಂಬ ಸ್ಟಾಕ್ ಇದೆ, ನೀವು ಯಾರೂ ಬಳಕೆ ಮಾಡಬಾರ್ದು, ಎಲ್ಲರೂ ಸಮುದ್ರದ ಒಳಗೆ ಅವುಗಳನ್ನು ಏನು ಮಾಡಬೇಕು, ನಾಶಪಡಿಸಬೇಕು ಅಂತ. परंतु समुद्र से भी बादल पानी खींचता है, वह बरसात पड़ेगी तो सारा नुकसान हो जाएगा. ಈ ವಿಷಕಾರಿಕ ಅಣುಬಾಂಬುಗಳು, ವಿಷಕಾರಿಕ ಬಾಂಬುಗಳು ಅಂತೇನಿದಾವೆ ಇವು ಸಮುದ್ರದ ಒಳಗೆ ನಾಶಪಡಿಸಿದ್ರು ಸಮುದ್ರದ ನೀರು ವಿಷಕಾರಿ ಆಗುತ್ತೆ. ಆ ನೀರು ಆವಿಯಾಗಿ ಮೋಡಗಳಾಗಿ ಮಳೆಯಾಗಿ ಸುರಿತಾವೆ. ಎಲ್ಲೆಲ್ಲೇ ಮಳೆ ಸುರಿತದಂತ ಗೊತ್ತಿಲ್ಲ, ಎಲ್ಲ ಕಡೆಗೂ ವಿಷದ ಮಳೆನೇ ಸುರಿತದ, ಅದು ಇನ್ನೂ ತುಂಬ ನಷ್ಟ ಆಗುತ್ತೆ. खेती आदि जल जाएगी, इसलिए ड्रामा में युक्ति रची हुई है, पहले ये बॉम्ब्स नहीं थे अब निकले हैं. ಹೀಗೆ ಎಲ್ಲಿ ಮಳೆ ಬೀಳುತ್ತದೆ ಅವೆಲ್ಲ ಬೆಂಕಿ ಹತ್ತಿ ಬಿಡುತ್ತವೆ, ಹೊಲಗಳೆಲ್ಲ ಗದ್ದೆ ತೋಟಗಳೆಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಯಾಕೆಂದರೆ ಅವೆಲ್ಲ ಆ ಥರದ ಬೆಂಕಿ ಉತ್ಪನ್ನ ಆಗುವಂತಹ ಎಸಿಡ್ ಇರುವಂತಹ ವಿಷಕಾರಿಕ ಬಾಂಬುಗಳಾಗಿರ್ತವೆ. ಮೊಟ್ಟ ಮೊದಲನೇದಾಗಿ ಬಾಬಾ ಹೇಳ್ತಿದ್ದಾರೆ, ಮೊದಲು ಬಾಂಬ್ಸ್ಗಳಿರಲಿಲ್ಲ, ಈಗೆಲ್ಲ ಬೇಗ ವಿನಾಶ ಮಾಡಲಿಕ್ಕೆ ಬೇಗ ಸುಟ್ಟು ಹೋಗುವ ಬಾಂಬುಗಳ ತಯಾರಿಸಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯ ಸಾರಿ ಧಮ್ ಧಮ್ ಮಚ್ ರಹಿ ಹೇ. ನೋಡಿ, ಈ ದೀಪಾವಳಿಗೆ ಮಾತ್ರ ಪಟಾಕಿ ಹಾರಿಸ್ತಾರೆ. ತುಂಬ ಪಟಾಕಿಗಳನ್ನು ದೀಪಾವಳಿಗೆ ಯಾಕೆ ಹಾರಿಸ್ತಾರೆ ಅಂದರೆ ಬಾಬಾ ಹೇಳ್ತಾರೆ, ಈ ಕಲಿಯುಗದ ಅಂತ್ಯದಲ್ಲಿ ಆ ಕಲಿಯುಗ ಅಂತ್ಯ ಮಾಡಲಿಕ್ಕಾಗಿ ಏನು ಮಾಡ್ತಾರೆ, ಕಲಿಯುಗದ ಅಂತ್ಯಕ್ಕಾಗಿ ಕಲಿಯುಗದ ನಾಶ ಮಾಡಲಿಕ್ಕಾಗಿ ಅನೇಕ ಪ್ರಕಾರದ ಬಾಂಬುಗಳನ್ನು ತಯಾರಿಸಿದ್ದಾರೆ. ಬಾಂಬು ಅಂದ್ರೇ ಪಟಾಕಿ ಅಂತ ಅರ್ಥ. ಹಾಗೆ ಕಲಿಯುಗದಲ್ಲಿ ಏನು ಮಾಡ್ತಾರೆ, ಪಟಾಕಿಗಳು ದೀಪಾವಳಿಗೆ ಪಟಾಕಿ ಹಾರಿಸ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ಕೂಡ ಏನು ಮಾಡ್ತಾರೆ, ಕಲಿಯುಗ ವಿಶ್ವನಾಶ ಮಾಡಲಿಕ್ಕಾಗಿ ಬಾಂಬುಗಳನ್ನು ಬಳಕೆ ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಅಭಿ ತುಮ್ ಜಾನ್ತೆ ಹೋ ಸಬ್ ಹೈ ಭಾವಿ, तुम्हारे में भी बहुतों को विनाश की भावी का निश्चय नहीं. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೆ ಗೊತ್ತಿದೆ, ಸೃಷ್ಟಿ ನಾಟಕದ ದೃಶ್ಯನೇ ಹೀಗಿದೆ, ವಿನಾಶ ಆಗುವಂಥದ್ದು. ಆದರೆ ಬಾಬನ ಮಕ್ಕಳಲ್ಲಿ ಕೂಡ ತುಂಬ ಮಕ್ಕಳಿಗೆ ನಾಟಕದ ಈ ದೃಶ್ಯ, ವಿನಾಶದ ದೃಶ್ಯದ ಬಗ್ಗೆ ಇನ್ನೂ ನಿಶ್ಚಯ ಇಲ್ಲ. अगर होता तो योग में बहुत अच्छे तरह रहते, योग बल से विश्व की बादशाही लेनी है. ವಿನಾಶ ಆಗುತ್ತೆ ಅನ್ನೋಂಥ ನಿಶ್ಚಯ ಇದ್ದ ಮಕ್ಕಳು ಯೋಗ ಚೆನ್ನಾಗಿರುತ್ತದೆ. ವಿನಾಶದ ಪೂರ್ವದಲ್ಲಿ ಭಾಗ್ಯ ರೂಪಿಸಿಕೊಳ್ಬೇಕು, ವಿಶ್ವರಾಜ್ಯ ಭಾಗ್ಯ ಪಡಿಬೇಕನ್ನೋ ತೀರ ಪುರುಷಾರ್ಥಿಗಳಾಗಿರ್ತಾರೆ. तुम्हारा सब कुछ गुप्त है, सिखाने वाला भी गुप्त है, इन आंखों से देखने में नहीं आते हैं. ಹೀಗೆ ಬಾಬಾ ಹೇಳ್ತಾರೆ, ನೀವೇನು ಪುರುಷಾರ್ಥ ಮಾಡ್ತಿರೋದು ಗುಪ್ತ, ನಿಮಗೆ ಕಲಿಸ್ತಾ ಇರೋರು ಗುಪ್ತ, ಕಣ್ಣಿಗೆ ಯಾವುದೂ ಕೂಡ ಇಲ್ಲಿ ಕಾಣಿಸುತ್ತಿಲ್ಲ. अब तुमने आत्मा को रियलाइज किया है कि मुझ आत्मा 84 जन्म पूरा हुआ, अहम आत्मा अविनाशी, यह ಅತಿ ಗುಹ್ಯ ಬಾತ್. ಹೀಗೆ ನಾವು ಆತ್ಮ ಈಗ ರಿಯಲೈಸ್ ಮಾಡಿದ್ದೇವೆ, ನಾನು ಆತ್ಮ 84 ಜನ್ಮವನ್ನು ಪಡಿತೇನೆ, ಆತ್ಮ ಅವಿನಾಶ ಆಗಿದೆ. ಅತಿ ಗುಪ್ತವಾಗಿರುವಂತಹ ಮಾತು ಇದಾಗಿದೆ. अखबार में भी लिखा है कि आत्मा क्या है जो शरीर में रहती है, ये कोई बताए तो उनको लाखों रुपया मिल सकता है. आत्मा क्या है, कहाँ से आते हैं. ಹೀಗೆ ಯಾರೋ ಪತ್ರಿಕೆಯಲ್ಲಿ ಪ್ರಕಾರದ ಒಂದು ಪ್ರಶ್ನೆಯನ್ನು ಹಾಕಿದ್ರು, ಪ್ರಚಾರ ಮಾಡಿದ್ರು. ಆತ್ಮ ಹೇಗಿದೆ, ಎಲ್ಲಿರ್ತದೆ, ಆತ್ಮಕ್ಕೂ ಶರೀರಕ್ಕೂ ಸಂಬಂಧ ಏನಿದೆ, ಆತ್ಮ ಎಲ್ಲಿಂದ ಬರ್ತದೆ, ಆತ್ಮ ಎಲ್ಲಿದೆ, ಹೇಗಿದೆ, ಹೀಗೆ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅವರಿಗೆ ₹1,00,000 ಬಹುಮಾನ ಎಂದು ಕೂಡ ಇತ್ತು. ಆತ್ಮ ಹೇಗೆ ಪಾತ್ರ ಮಾಡ್ತದೆ, ಕೊಯ್ ಬಿ ನಹಿ ಜಾನ್ತೆ, ಕೊಯ್ ಕತೆ
बुध बुधा, कोई कहते ब्रह्म तत्व बड़ी ज्योति है, इसमें आत्माएं लीन हो जाएगी. ಹೀಗೆ ಕೆಲವರು ಹೇಳಿದ್ರು ಆತ್ಮದ ಬಗ್ಗೆ, ಆತ್ಮ ಒಂದು ನೀರಿನ ಮೇಲೆ ಇರುವಂಥ ಒಂದು ಗುಳ್ಳೆ ಥರ ಅಂತ, ಅಂದರೆ ಕೈಗೆ ಸಿಗಲ್ಲ. ಮತ್ತೆ ಕೆಲವರು ಹೇಳಿದ್ರು ಆತ್ಮ ಬ್ರಹ್ಮ ಮಹಾತತ್ವ ಮಹಾನ್ ಜ್ಯೋತಿಯಲ್ಲಿ ಹೋಗಿ ಲೀನ ಆಗ್ತದೆ ಅಂತ ಹೇಳಿದ್ರು. अनेक प्रकार की बातें करते रहते हैं. तुम जानते आत्मा बिंदी समान है, उसमें पाठ बजाने की नूंद है. ಆದರೆ ನಮಗೀಗ ಜ್ಞಾನ ಸ್ಪಷ್ಟವಾಗಿದೆ, ಆತ್ಮ ಬಿಂದು ಸ್ವರೂಪವಾಗಿದೆ. ಜ್ಯೋತಿರ್ಬಿಂದು ಸ್ವರೂಪ ಆತ್ಮ, ಆತ್ಮದಲ್ಲಿ ಪಾತ್ರ ಮಾಡುವಂತಹ ಸಂಸ್ಕಾರ ನೋಂದಾಯಿಸಲ್ಪಟ್ಟಿದೆ. ये ड्रामा अनादि बना बनाया है, उनका कभी विनाश नहीं होता. ಆತ್ಮ ಬಿ ಅವಿನಾಶಿ ಹೇ. ಹೀಗೆ ನಾಟಕ ಇದು ಮಾಡಲ್ಪಟ್ಟಿರುವಂತಹ ನಾಟಕ, ಇದು ಎಂದಿಗೂ ವಿನಾಶ ಹೊಂದುವುದಿಲ್ಲ. ಆತ್ಮ ಅವಿನಾಶಿ ಆಗಿದೆ. उनको वही पार्ट बजाना है, फर्क नहीं पड़ सकता. ये सब बातें उनके बुद्धि में बैठेगी जिनके कल्प पहले बैठी होगी. ಹೀಗೆ ಆತ್ಮದಲ್ಲಿನೇ ಎಲ್ಲ ಜನ್ಮಗಳ ಪಾತ್ರದ ರೆಕಾರ್ಡಿಂಗ್ ಇದೆ, ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಮಾತುಗಳು ಯಾರ ಬುದ್ಧಿಯಲ್ಲಿ ಇರ್ತದೆ, ಬಾಬಾ ಹೇಳ್ತಿದ್ದಾರೆ, ಕಲ್ಪದ ಹಿಂದೆ ಬಂದು ಯಾರು ಜ್ಞಾನ ಕೇಳಿ ಭಾಗ್ಯ ಪಡ್ಕೊಂಡಿದ್ದಾರೆ ಅವರಿಗೆ ಈಗಲೂ ಈ ಜ್ಞಾನ ಅರ್ಥ ಆಗ್ತದೆ. बाबा कहते इतने देर मनुष्यों को कैसे पढ़ाऊंगा. हाँ, इतना बच्चे समझेंगे कि बाप कहते हैं मामे कम याद करो तो तुम्हारे विकर विनाश होंगे. ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಇಷ್ಟೊಂದು ಮನುಷ್ಯರಿದ್ದಾರಲ್ಲ, ಇವ್ರಿಗೆಲ್ಲ ಹೇಗೆ ಓದಿಸ್ಲಿಕ್ಕಾಗುತ್ತೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಯಾರು ಶಿವಬಾಬನ ಪರಿಚಯವನ್ನ ಪಡ್ಕೊಂಡಿದ್ದಾರೆ, ಶಿವಬಾಬ ಒಬ್ಬರನ್ನೇ ನೆನಪು ಮಾಡ್ತಾರೆ, ಅವರ ವಿಕರ್ಮ ವಿನಾಶ ಆಗುತ್ತದೆ. सबको पैगाम मिलेगा. बाप यहाँ मंत्र देते हैं सबके लिए. बाबा समझाते हैं तुम बच्चों को दैवी गुण धारण करनी है. ಬಾಬಾ ಎಲ್ಲರಿಗೂ ಈ ಸಂದೇಶವನ್ನ ಕೊಡಿ ಅಂತ ಹೇಳ್ತಾರೆ. ಬಾಬಾ ಈ ಮಂತ್ರವನ್ನ ಕೊಟ್ಟಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೆನಪು ಮಾಡಬೇಕು, ದೈವಿ ಗುಣಗಳ ಧಾರಣೆನೂ ಮಾಡಬೇಕು. ಅವಗುಣ ಕೋ छोड़ना है, देह अभिमान को छोड़ो, फिर भी छोड़ते नहीं है. ಅವಗುಣಗಳನ್ನು ಬಿಡಿ, ದೇಹಾಭಿಮಾನವನ್ನ ಬಿಡಿ ಅಂತ ಬಾಬಾ ಹೇಳ್ತಾರೆ. ಆದರೂ ಕೂಡ ಮಕ್ಕಳು ಬಿಡೋದಿಲ್ಲ. उन विचारों को क्या मिलेगा, एक दो से प्यार से नहीं चलते. तुमको बहुत मीठा बनना है, बाप प्यार का सागर है. तुम भी उनके बच्चे हो तो तुमको बहुत प्यारा बनना है. ಬಾಬಾ ಹೇಳ್ತಿದ್ದಾರೆ, ಒಬ್ರಿಗೊಬ್ರು ಮಕ್ಕಳು ಪ್ರೀತಿಯಿಂದ ನಡಿಬೇಕಾಗಿದೆ. ಈಗ ನಿಮಗೆ ತುಂಬಾ ಪ್ರೀತಿಯಿಂದ ಇರಬೇಕಾಗಿದೆ. ಬಾಬಾ ಪ್ರೀತಿಯ ಸಾಗರ ಆಗಿದ್ದಾರೆ, ಪ್ರೇಮ ಸಾಗರ ಆಗಿದ್ದಾರೆ. ಅವರ ಮಕ್ಕಳು ಬಾಬಾ ಹೇಳ್ತಾರೆ, ನೀವು ಕೂಡ ತುಂಬಾ ಪ್ರೀತಿಯಿಂದ ನಡೀತಾ ಇರಬೇಕು. ಕभी कोई कितना भी गुस्सा करे, स्तुति निंदा आदि सब कुछ सहन करना है. कोई देवाला मारता है तो समझते हैं बाबा अब सहायत करे. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಯಾರೇ ಎಷ್ಟು ಕೋಪ ಮಾಡಲಿ, ನಿಮಗೆ ಅಪಮಾನ ಅಪವಾದವನ್ನ ನಿಂದನೆಗಳನ್ನ ಮಾಡಲಿ, ಆದರೆ ನೀವು ಸಹನೆ ಮಾಡಬೇಕಾಗಿದೆ. ನೋಡಿ, ಯಾರಾದರೂ ಎಲ್ಲ ಕಳ್ಕೊಂಡು ದಿವಾಳಿ ಆಗಿರ್ತಾರೆ, ಅವ್ರು ಕೇಳ್ತಾರೆ, ಬಾಬಾ ಈಗ ನನಗೆ ನೀವು ಸಹಾಯ ಮಾಡಿ. ಅರೆ ಏತು ತುಮಾರ ಕರ್ಮ ಭೋಗ ಹೇ, ಸೋ ತೋ ತುಮಕೋ ಸಹನ್ ಕರ್ನಾ ಹೇ. ನಾನೆಲ್ಲ ಕಳ್ಕೊಂಡ್ಬಿಟ್ಟೆ, ದಿವಾಳಿ ಆದೆ ಬಾಬಾ, ಈಗ ನೀವು ನನಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ನಿಮ್ಮ ಕರ್ಮ ಭೋಗ, ನೀವು ಭೋಗಿಸ್ಬೇಕು, ಸಹನೆ ಮಾಡಬೇಕು. ಬಾಪ್ ಇಸ್ಮೆ ಕ್ಯಾ ಕರೆ, बाप आया हुआ है सब आत्माओं को ले जाने. तो यह भी तुम बच्चे जानते हो. ಇದರಲ್ಲಿ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ಲೆಕ್ಕಾಚಾರದಂತೆ ನೀವು ಪ್ರಾಪರ್ ಆದ್ರಿ, ದಿವಾಳಿ ಆದ್ರಿ. ಆದರೆ ಬಾಬಾ ಹೇಳ್ತಾರೆ, ಇದರಲ್ಲಿ ನಾನೇನು ಮಾಡ್ಲಿಕ್ಕಾಗಲ್ಲ, ನಾನು ಬಂದಿರೋದೇ ಎಲ್ಲ ಆತ್ಮಗಳನ್ನು ವಾಪಸ್ ಮನೆಗೆ ಕರೆದೊಯ್ಯಲು. यह भी तुम बच्चे ही जानते, दुनिया में सब घोर अंधेरे में है. अंधेरे में जरूर भक्तों का मान होना चाहिए. ಬಾಬಾ ಹೇಳ್ತಿದ್ದಾರೆ, ಇಡೀ ಜಗತ್ತು ಘೋರವಾದ ಕತ್ತಲಲ್ಲಿದೆ. ಭಕ್ತಿ ಮಾರ್ಗ ಅಂದ್ರೇನೆ ಅವಶ್ಯ ಬಾಬಾ ಹೇಳ್ತಿದ್ದಾರೆ ಕತ್ತಲಾಗಿದೆ. ಈ ಮಾತು ಬಾಬಾ ಹೇಳ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಸಹ
गौरव ಕೊಡ್ತಾರೆ। शंकराचार्य आदि सब भगत हैं, उन्हों को कहते हैं पवित्र भगत। भक्ति कल्ट तो है ना, जो पवित्र रहते हैं उन्हों के बड़े बड़े अखाड़े बने हुए हैं। ಹೀಗೆ ಶಂಕರಾಚಾರ್ಯರು ಅವರು ಭಕ್ತರೇ, ಆದರೆ ದೊಡ್ಡ ಭಕ್ತರು, ಯಾಕೆಂದ್ರೆ ಆತ್ಮ ಪವಿತ್ರವಾಗಿರೋದ್ರಿಂದ ದೊಡ್ಡ ಭಕ್ತರಂತ ಕರಿಬಹುದು। ಈ ಪ್ರಕಾರವಾಗಿ ಬಾಬಾ ಹೇಳ್ತಿದ್ದಾರೆ ಭಕ್ತಿ ನಡೀತಾ ಇದೆ। ಯಾರು ಪವಿತ್ರವಾಗಿರ್ತಾರೆ ಸನ್ಯಾಸಿಗಳು, ಅವರ ದೊಡ್ಡ ದೊಡ್ಡ ಬಾಬಾ ಹೇಳ್ತಾರೆ ಅಖಾಡೆ ಅಂದರೆ ಮಠಗಳು ಮಂದಿರಗಳು ಮಾಡಿಟ್ಟಿದ್ದಾರೆ। तो उनका मान कितना है, रिलीजियस किताबें का भी बहुत मान है। उनको बड़ी बड़ी परिक्रमा दिलाते हैं। ಈ ಸನ್ಯಾಸಿಗಳಿಗೆಲ್ಲ ಎಷ್ಟು ಗೌರವ ಇದೆ ನೋಡಿ। ಬಾಬಾ ಹೇಳ್ತಿದ್ದಾರೆ ಅನೇಕ ಧಾರ್ಮಿಕ ಪುಸ್ತಕಗಳೆಲ್ಲ ಬರೆದಿಟ್ಟಿರ್ತಾರೆ, ಆ ಪುಸ್ತಕಗಳನ್ನು ಕೂಡ ಮೆರವಣಿಗೆ ಮಾಡ್ತಾರೆ। भक्ति का मान बहुत है, ज्ञान का किसी को पता भी नहीं। तुम जब देवता बनते हो तो तुम्हारी कितनी महिमा होती है। ಹೀಗೆ ಬಾಬಾ ಹೇಳ್ತಿದ್ದಾರೆ ಭಕ್ತಿಯಲ್ಲಿ ಎಷ್ಟು ಗೌರವ ಇದೆ ಅಂದರೆ ಸನ್ಯಾಸಿಗಳಿಗೆ ಜ್ಞಾನ ಯಾರಿಗೂ ಗೊತ್ತೇ ಇಲ್ಲ। ಈಗ ಬಾಬಾ ಹೇಳ್ತಿದ್ದಾರೆ ನೀವು ದೇವತೆಗಳಾಗ್ತಾ ಇದ್ದೀರಿ, ನಿಮಗೆ ಎಷ್ಟೊಂದು ಮಹಿಮೆ ನಡೀತದೆ। ऐसा कोई नहीं होगा जिनके माँ बाप किसी न किसी मंदिर आदि में नहीं जाते होंगे। ಬಾಬಾ ತಿಳಿಸ್ತಿದ್ದಾರೆ ಹೀಗೆ ಕಲಿಯುಗ ಜಗತ್ತಿನಲ್ಲಿ ತಂದೆ ತಾಯಿಗಳು ಯಾರು ಮಂದಿರಕ್ಕೆ ಹೋಗಿಲ್ಲ ಅನ್ನುವಂಥವ್ರಂತೂ ಯಾರೂ ಇಲ್ಲ ಅಂತಾರೆ ಬಾಬಾ। कुछ न कुछ भक्ति के चिन्ह घर में जरूर होते हैं, हे भगवान कहना यह भी भक्ति मार्ग है। ಹೀಗೆ ಭಕ್ತಿಯ ಒಂದಿಲ್ಲ ಒಂದು ಪ್ರಕಾರದ ಒಂದು ಚಿಹ್ನೆಗಳು ಅಥವಾ ನಡವಳಿಕೆಗಳು ಮನೆಗಳಲ್ಲಿ ಇದ್ದೇ ಇರ್ತದೆ। ಹೀಗೆ ಹೇ ಭಗವಂತ ಎಂದು ಹೇಳ್ತಾರೆ, ಈ ಪ್ರಕಾರವಾಗಿ ಭಕ್ತಿ ಮಾರ್ಗ ನಡೀತದೆ। अब तुम बेहद के बाप के बने हो, यह बाप यह दादा, इसलिए त्रिमूर्ति के चित्र पर समझाना बड़ा अच्छा है। ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ವಿಶ್ವಪಿತನ ಮಕ್ಕಳಾಗಿದ್ದೀರಿ। ಈಗ ಅವರು ನಮಗೆ ತಂದೆ ಬ್ರಹ್ಮ ದಾದಾ, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ತ್ರಿಮೂರ್ತಿ ಚಿತ್ರ ತಿಳಿಸ್ಲಿಕ್ಕೆ ತುಂಬ ಚೆನ್ನಾಗಿದೆ। ಭಲ ಕೊಯ್ ಕಹೆ ದಾದಾ ಕೋ ಕ್ಯೋं ರಖಾ है, अरे प्रजापिता ब्रह्मा तो जरूर यहाँ चाहे ना, यह तो झाड़ के नीचे तपस्या में बैठे हैं। ಈಗ ಬ್ರಹ್ಮ ಬಾಬನ್ ಚಿತ್ರ ನೋಡಿದಾಗ ತ್ರಿಮೂರ್ತಿಯಲ್ಲಿ ಇವರನ್ನ ಯಾಕೆ ಇಲ್ಲಿ ಇಟ್ಟಿರೋದು ಅಂತ ಪ್ರಶ್ನೆ ಮಾಡ್ತಾರೆ। ಅರೆ ಸೃಷ್ಟಿಯಲ್ಲಿ ಪ್ರಜಾಪಿತ ಬ್ರಹ್ಮ ಅವಶ್ಯ ಬೇಕಲ್ವಾ। ವೃಕ್ಷದ ಬೇರಿನಲ್ಲಿ ಕೂಡ ತೋರಿಸಲಾಗಿದೆ ಬ್ರಹ್ಮ ತಪಸ್ಸಿನಲ್ಲಿ ಕೂತಿರೋದು। परंतु वहाँ बदलते रहते हैं, यह जो मुख्य है सदा कायम है। इसमें बच्चों को बहुत मीठा बनना है। ಆದರೆ ಬಾಬಾ ಹೇಳ್ತಾ ಇದ್ದಾರೆ ಲೌಕಿಕ ಚಿತ್ರಗಳು ಬದಲಾಗ್ತಾ ಇರ್ತವೆ, ಆದರೆ ಜ್ಞಾನ ಮಾರ್ಗದ ಚಿತ್ರದಲ್ಲಿ ಬೇರಿನಲ್ಲಿ ಕೂತ್ಕೊಂಡಿರುವಂಥ ಚಿತ್ರಗಳನ್ನು ಬದಲಾಯಿಸಲ್ಲ। ಯಾಕೆಂದರೆ ಈ ಆತ್ಮಗಳು ಬಾಬನ ಕಾಯಂ ಮಕ್ಕಳಾಗಿರ್ತಾರೆ। ಮುಖ್ಯವಾಗಿ ಮಕ್ಕಳು ಪರಿವಾರದಲ್ಲಿ ಜ್ಞಾನ ಮಾರ್ಗದಲ್ಲಿ ತುಂಬ ಮಧುರರಾಗಿರಬೇಕು। ಚಲನ್ ಬಡಿ ರಾಯಲ್ ಹೋನಿ ಚಾಹಿಯೇ, बात कम करनी चाहिए, पहले पहले बाप का परिचय देना है। ಮಕ್ಕಳು ತುಂಬ ಮಧುರರಾಗಿರಬೇಕು। ನಡವಳಿಕೆ ಬಾಬಾ ಹೇಳ್ತಾರೆ ತುಂಬ ಶಿಸ್ತಿನಿಂದ ಇರಬೇಕು, ಮಾತು ತುಂಬ ಕಮ್ಮಿ ಇರಬೇಕು। ಒಂದು ಮಕ್ಕಳು ಮಧುರರಾಗಿರಬೇಕು, ಶಿಸ್ತಿನ ನಡವಳಿಕೆ ಇರಬೇಕು, ಮಾತು ಕಮ್ಮಿ ಇರಬೇಕು। ಮೊಟ್ಟ ಮೊದಲನೇದಾಗಿ ಬಾಬನ ಪರಿಚಯ ಕೊಡಬೇಕು ಅನೇಕರಿಗೆ। जास्ती तिक्ती करना फालतू है, बहुत थोड़ा बोलो, तुमने भी भक्ति मार्ग में बहुत बोला है, रडी मारी है। ಯಾರಿಗೆ ಬಾಬಾ ಪರಿಚಯ ಕೊಟ್ಟಾಗ ನೀವು ಹೆಚ್ಚು ವಾದ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ। ಬಾಬಾ ಹೇಳ್ತಾರೆ ತುಂಬ ಮಾತಾಡೋ ಅವಶ್ಯಕತೆ ಇಲ್ಲ, ಭಕ್ತಿ ಮಾರ್ಗದಲ್ಲಿ ನೀವು ತುಂಬ ಮಾತಾಡಿದ್ದೀರಿ। ಬಾಬಾ ಹೇಳ್ತಿದ್ದಾರೆ ಈಗ ಅಷ್ಟು ಮಾತಾಡೋ ಅವಶ್ಯಕತೆ ಇಲ್ಲ। कितने धक्के खाए हैं, अब तुमको सिंपल समझाते, सिर्फ बाबा को याद करो तो योग बल से विश्व के मालिक बन सकते हो। ಹೀಗೆ ಭಕ್ತಿ ಮಾರ್ಗದಲ್ಲಿ ಬಹಳ ಅಲಿದಿದ್ದೇವೆ, ಬಹಳ ಮೋಸ ಹೋಗಿದ್ದೇವೆ। ಈಗ ಬಾಬಾ ತುಂಬ ಸಿಂಪಲ್ ಮಾತು ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಹೀಗೆ ಯೋಗ ಬಲದಿಂದಲೇ ನಾಳೆ ನೀವು ವಿಶ್ವದ ಮಾಲೀಕರಾಗ್ತೀರಿ। आगे चले पता पड़ेगा नंबरवार कौन कौन क्या क्या बनते हैं। प्रजा का हिसाब थोड़ी ही निकालेंगे, यह तो लाखों करोड़ हो जाएंगे। ಹೀಗೆ ಬಾಬಾ ಹೇಳ್ತಿದ್ದಾರೆ ಜ್ಞಾನ ನಂಬರ್ ವಾರ್ ಆಗಿನೇ ಅರ್ಥ ಮಾಡ್ಕೊಳ್ತಾರೆ, ಯಾರ್ಯಾರು ಏನೇನು ಪದವಿ ಪಡ್ಕೊಳ್ಳೋರು ಆಗ್ತಾರೆ ಇದು ಕೂಡ ನಾಳೆ ಗೊತ್ತಾಗ್ತದೆ।
ಏಕೆಂದರೆ ಬಾಬಾ ಹೇಳ್ತಾರೆ ಪ್ರಜೆಯ ಲೆಕ್ಕಾಚಾರನೇ ಸ್ವಲ್ಪ ಇರ್ತದೆ, ಮುಂದಕ್ಕೆ ಲಕ್ಷಾಂತರ ಕೋಟ್ಯಾಂತರ ಆತ್ಮಗಳು ಜ್ಞಾನಕ್ಕೆ ಬರ್ತಾರೆ. जो ब्राह्मण बनेंगे वही सूर्यवंशी चंद्रवंशी बनेंगे, आगे चलकर बहुत याद करने लग पड़ते हैं. ಈಗ ಯಾರು ಬಾಬನ ಮಕ್ಕಳು ಬ್ರಾಹ್ಮಣರಾಗ್ತಾರೆ, ನಾಳೆ ಅವರೇ ಸೂರ್ಯವಂಶ ಹಾಗೂ ಚಂದ್ರವಂಶಸ್ಥರಾಗ್ತಾರೆ. ಹೀಗೆ ಮುಂದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ. ತುಂಬಾ ಬಾಬನ ಜ್ಞಾನ ಕೇಳಿ ಬಿಟ್ಟಿರ್ತಾರೆ, ಹೋಗಿರ್ತಾರೆ, ಅವರೆಲ್ಲ ತುಂಬಾ ನೆನಪು ಮಾಡ್ಲಿಕ್ಕೆ ಆರಂಭಿಸ್ತಾರೆ. जब मौत सामने आएगा फिर वैराग्य आएगा, यहाँ वही महाभारत लड़ाई है, सभी आत्मा हिसाब किताब चुकता कर जाएगी, इसको कयामत का समय कहा जाता है. ಹೀಗೆ ಬಾಬಾ ಹೇಳ್ತಾರೆ, ಯಾವಾಗ ಮನುಷ್ಯನಿಗೆ ಮೃತ್ಯು ಸಮ್ಮುಖದಲ್ಲಿ ಬರ್ತದಾಗ ವೈರಾಗ್ಯ ಬಂದ್ಬಿಡ್ತದೆ. ಹೌದಲ್ಲ, ಬ್ರಹ್ಮಕುಮಾರ್ಯರು ಹೇಳ್ತಿರೋದು ಸತ್ಯ. ಅದಕ್ಕೆ ಮಹಾಭಾರತ ಯುದ್ಧ ಅಂತ ಕರೀತಾರೆ. ಅನೇಕ ಆತ್ಮಗಳು ತಮ್ಮ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಮೇಲೆ ಹಾರ್ಕೊಂಡು ಹೋಗ್ಲಿಕ್ಕೆ ಆರಂಭ ಆಗ್ಬಿಡ್ತದೆ. ಇದಕ್ಕೆ ಹೇಳಾಗುತ್ತೆ ವಿನಾಶದ ಸಮಯ. ಇಲ್ಲಿ ಜೀವನದಲ್ಲಿ ಸಾಕಾರ ಜಗತ್ತಿನಲ್ಲಿ ಮನುಷ್ಯ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಪವಿತ್ರರಾಗಿರ್ತಾರೆ, ಅವ್ರ ಮೇಲೆ ವಾಪಸ್ ಹೋಗ್ತಾ ಇರ್ತಾರೆ. इतने सब शरीर खत्म होंगे, नेचुरल कैलेमिटीज होनी है, यह भी ड्रामा में ಇನ್ನೊಂದೇ ನೈ ಬಾತ್ ನೈ ಹೈ. ಬಾಬಾ ಹೇಳ್ತಾರೆ ಎಲ್ಲಾ ಶರೀರಗಳು ನಾಶ ಹೊಂದುತ್ತವೆ. ಪ್ರಾಕೃತಿಕ ಬಾಬಾ ಹೇಳ್ತಾರೆ ವಿಕೋಪಗಳು ಸಹ ಆಗ್ತವೆ. ಇವೆಲ್ಲ ನಾಟಕದಲ್ಲೇ ನಿಗದಿತ ಆಗಿರುವಂಥದ್ದೇ, ಇದು ಹೊಸ ಮಾತೇನಲ್ಲ. ಅಕಾಲಕ್ಕೆ ಕಾರಣ ಮನುಷ್ಯ ಭೂಕೆ ಮರ್ತೆ ಹೇ. ಬಾಬಾ ಹೇಳ್ತಾರೆ ಪ್ರಾಕೃತಿಕವಾಗಿ ಭೂಕಂಪನೂ ಆಗ್ಬೋದು, ಅಂದರೆ ಬರಗಾಲ ಕೂಡ ನಾಳೆ ಬರ್ಬೋದು ಮುಂದಕ್ಕೆ. ಹೀಗೆ ಬರಗಾಲ ಬಂದಾಗ ಬಾಬಾ ಹೇಳ್ತಾರೆ ಮನುಷ್ಯನಿಗೆ ಅನ್ನ ಸಿಗೋದಿಲ್ಲ, ಉಪವಾಸ ಸಾಯ್ತಾರೆ. बाप जानते हैं मेरे बच्चे बहुत दुखी हैं, सबको दुख से छुड़ाकर वापस ले जाऊंगा. ಬಾಬನಿಗೆ ಗೊತ್ತಿದೆ ನನ್ನ ಮಕ್ಕಳು ತುಂಬಾ ದುಃಖಿತರು, ಈ ಎಲ್ಲ ದುಃಖವನ್ನು ಬಿಡಿಸಿ ಮಕ್ಕಳನ್ನ ನಾನು ವಾಪಸ್ ಮನೆಗೆ ಕರೆದೊಯ್ಯುತ್ತೇನೆ. बाप कहते हैं सब आपस में लड़ेंगे, मक्खन फिर तुमको मिलना है, सारे विश्व के तुम मालिक बनते हो. ಹೀಗೆ ಎಲ್ಲಾ ದೇಶದವರು ಒಬ್ರಿಗೊಬ್ರು ವಿಶ್ವಾಡಳಿತಕ್ಕೆ ಜಗಳಾಡಿಕೊಂಡು ಸಾಯ್ತಾರೆ. ಕೊನೆಗೆ ವಿಶ್ವಾಡಳಿತದ ಮಾಲೀಕತನದ ಬೆಣ್ಣೆ ಭಾರತಕ್ಕೆ ಸಿಗ್ತದೆ. ಹೀಗೆ ಬಾಬಾ ಹೇಳ್ತಾರೆ ಮಕ್ಕಳೇ, ನಾಳೆ ಬೆಣ್ಣೆ ಸಿಗೋದು ನಿಮಗೆ, ನೀವೇ ನಾಳೆ ವಿಶ್ವದ ಮಾಲೀಕರಾಗ್ತೀರಿ. ನೋಡಿ, ಈ ಸಾಂಕೇತಿಕವಾಗಿಯೇ ಕೃಷ್ಣನ ಕೈಗೆ ಯಾವಾಗಲೂ ಬೆಣ್ಣೆ ತೋರಿಸ್ತಾರೆ, ಸುಲಭವಾಗಿ ಸಿಗುತ್ತೆ ಅಂತ. मुख में चंद्रमा का साक्षात्कार कराते थे ना, मुख में यहाँ विश्व का गोला आ जाएगा, तुम प्रिंस प्रिंसेस बनते हो, सारे सृष्टि जैसे तुम्हारे मुट्ठी में है. ಅದಕ್ಕೆ ಕೃಷ್ಣನ ಕೈಲೇ ಒಂದು ಬೆಣ್ಣೆ ತೋರಿಸ್ತಾರೆ. ಬಾಯಿ ಓಪನ್ ಮಾಡಿದಾಗ ಬಾಯಿ ಒಳಗೂ ಪೃಥ್ವಿ, ಇಡೀ ಸೃಷ್ಟಿನೇ ಕಾಣ್ತಿತ್ತು ಅಂತ ಕಥೆಯಲ್ಲಿ ಬರ್ತದೆ. ಇದರ ಅರ್ಥ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ನಾಳೆ ಇಡೀ ಸೃಷ್ಟಿಗೆ ನೀವು ಮಾಲೀಕರಾಗಿರ್ತೀರಿ, ಪ್ರಿನ್ಸ್ ಪ್ರಿನ್ಸೇಜ್ ಆಗಿರ್ತೀರಿ. ವಿಶ್ವದ ಮಾಲೀಕತನದ ಬೆಣ್ಣೆ ಅಧಿಕಾರ ನಿಮ್ಮ ಕೈಗಿರ್ತದೆ, ನಿಮ್ಮ ಮುಷ್ಟಿಯಲ್ಲಿ ಇರ್ತದೆ ಅಂತಾರೆ ಬಾಬಾ. ಇಡೀ ವಿಶ್ವವೇ तो मुख में भी मुट्ठी में भी दिखाते हैं. ಅದಕ್ಕೆಂದ್ರೆ ಕೃಷ್ಣನಿಗೆ ಅದಕ್ಕೆ ಬಾಯಲ್ಲಿನೂ ಪೃಥ್ವಿ ತೋರಿಸ್ತಾರೆ, ಕೈಯಲ್ಲಿನೂ ಪೃಥ್ವಿ ತೋರಿಸ್ತಾರೆ, ಬೆಣ್ಣೆ ತೋರಿಸ್ತಾರೆ. अब स्वर्ग का गोला तुम्हारे मुख में है, तुम जानते हो योग बल से हम विश्व के मालिक बनते हैं. ಹೀಗೆ ಸ್ವರ್ಗದ ಬಾಬಾ ಹೇಳ್ತಿದ್ದಾರೆ ಮಾಲೀಕತನ, ವಿಶ್ವದ ಮಾಲೀಕತನ ಬಾಬನ ಮಕ್ಕಳಿಗೆ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಉದಾಹರಣೆ ಕೃಷ್ಣನ ಕೈಗೆ ತೋರಿಸಿದ್ದಾರೆ ಸೃಷ್ಟಿಯನ್ನ. ನಿಮಗೆ ಗೊತ್ತಿದೆ ನೀವೀಗ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗ್ತೀರಿ. ಯೋಗ ಸೆ ಹೆಲ್ತ್ और ಜ್ಞಾನ ಸೆ ವೆಲ್ತ್ ಮಿಲ್ತಿ ಹೈ, ತುಮ್ ಚಕ್ರವರ್ತಿ ರಾಜ ಬಂತೆ ಹೋ. ಹೀಗೆ ಬಾಬಾ ಹೇಳ್ತಾರೆ ಯೋಗದಿಂದ ಆರೋಗ್ಯ, ಜ್ಞಾನದಿಂದ ಸಂಪತ್ತು ಪ್ರಾಪ್ತಿ ಆಗ್ತದೆ. ನೀವು ನಾಳೆ ಚಕ್ರವರ್ತಿ ರಾಜರಾಗ್ತೀರಿ. ಪರಂತು ಬಚ್ಚೋಂಕು ಇತನಾ ಕದರ್ ನೈ ಹೇ ಪಢಾಯಿ ಕಾ. ಈ ಶಿಕ್ಷಣದಿಂದಲೇ ನಾಳೆ ನೀವು ಚಕ್ರವರ್ತಿ ರಾಜರಾಗ್ತೀರಿ. ಆದರೆ ಮಕ್ಕಳಿಗೆ ಬಾಬನ ಶಿಕ್ಷಣದ ಬಗ್ಗೆ ಅಷ್ಟೊಂದು ಬಾಬಾ ಹೇಳ್ತಾರೆ ಜಾಗೃತಿ, ಕಾಳಜಿ ಇಲ್ಲ. ಭಲಾ ಬದಲಿ ಹೋ ಜಾತೆ ಪರಂತು ಬಾಪ್ ಕತೆ ಕಹಾ ಭಿ ರಹೋ ಲೇಕಿನ್ ಪಡೋ ಜರೂರ್. ಕೆಲವರು ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಆದ್ರೂ ನೀವು ಆ ಊರಿನಲ್ಲಿರೋ ಸೆಂಟ್ರಿಗೆ ಹೋಗಿ ಮುರಳಿ ಕೇಳಬೇಕು ಅವಶ್ಯ. ಪವಿತ್ರ ರಹೋ, ಖಾನ್ ಪಾನ್ ಶುದ್ಧ ರಹೋ, ಇಸ್ಮೇ ತೋಡ್ ಬಿ ನಿಭಾನ ಹೇ. ಮಕ್ಕಳು ಪವಿತ್ರನೇ ಇರಬೇಕು, ಊಟ ಉಪಹಾರದ ಶುದ್ಧತೆನೂ ನಿಮಗಿರಬೇಕು. ಬಾಬಾ ಹೇಳ್ತಾರೆ ಈ ನಿಯಮಗಳನ್ನ ಮಕ್ಕಳು ಪಕ್ಕಾ ನಿಭಾಯಿಸಬೇಕು. ये दुनिया दुख देने वाली है, मुख्य है काम कटारी चलाना, यह भी मुश्किल छोड़ते हैं.
ಈ ಜಗತ್ತು ದುಃಖ ಕೊಡೋ ಜಗತ್ತೇ. ಮುಖ್ಯವಾಗಿ ಬಾಬಾ ಹೇಳ್ತಾರೆ ಕಲಿಯುಗ ಜಗತ್ತಿನಲ್ಲಿ ಕಾಮ ವಿಕಾರ ನಡೆಸ್ತಾರೆ. ಬಾಬಾ ಹೇಳ್ತಾರೆ ಈ ವಿಕಾರ ಬಿಡೋದು ಕಷ್ಟ ಅಂತ ಮನುಷ್ಯರು ಭಾವಿಸಿದ್ದಾರೆ. ಕುಚ್ ಕಹೋ ತೋ ಟ್ರೇಟರ್ ಬಂದ್ ಜಾತೆ ಫಿರ್ ಅಬ್ಲಾಂ ಪರ್ ಕಿತನೆ ವಿಘ್ನ ಆತೆ ಹೇ. ಏನಾದ್ರೂ ಇಂಥ ಪಾಪ ಕರ್ಮಗಳು ದುರ್ಗುಣಗಳು ಬಿಡಬೇಕು ಅಂದಾಗ ಅವರಿಗೆ ಕೋಪ ಬರ್ತದೆ, ಅವರ ಯಜ್ಞಕ್ಕೇನೆ ವಿರೋಧಿಗಳಾಗ್ಬಿಡ್ತಾರೆ. ಹೀಗೆ ಕಲಿಯುಗ ಜಗತ್ತಿನಲ್ಲಿ ನೋಡಿ ಅಬಲೆಯರ ಮೇಲೆ ಬಹಳ ವಿಘ್ನಗಳು ಬರ್ತವೆ. यह आर्य समाज तो अभी आए हैं, पिछाड़ी के टाली हैं, देवताओं को माने वाले नहीं हैं. ನೋಡಿ ಈಗ ಆರ್ಯ ಸಮಾಜ ಅಂತ ಬಂತು ಅಂತಿದ್ದಲ್ಲಿ, ಆರ್ಯ ಸಮಾಜ ಈ ಮಾನವನ ಕಲ್ಪವೃಕ್ಷದ ಒಂದು ವಿಭಾಗವೇ, ಒಂದು ಗೆಲ್ಲು. ಇವರು ದೇವತೆಗಳನ್ನು ಒಪ್ಪಲ್ಲ. महावीर हनुमान का नाम है, वीरता दिखाई है. जैनियों ने भी महावीर नाम रख दिया है. अभी अर्थ तो तुम समझते हो, तुम बच्चे भी महावीर हो जो रावण पर जीत पाते हो. ಹೀಗೆ ಮಹಾವೀರ ಹನುಮನ ಹೆಸರು ಕೂಡ ಹಾಕಿದ್ದಾರೆ. ವೀರತೆಯನ್ನ ತೋರಿಸ್ತಾರೆ ಅವರದು. ಜೈನರಲ್ಲಿ ಕೂಡ ಮಹಾವೀರನನ್ನ ತೋರಿಸ್ತಾರೆ. ಇದರ ಅರ್ಥ ಮಕ್ಕಳೇ ನಿಮಗೆ ಗೊತ್ತಿದೆ. ತುಮ್ ಬಚ್ಚೆ ಬಿ ಮಹಾವೀರ್ ಹೋ ಜೋ ರಾವಣ್ ಪರ್ ಜೀತ್ ಪಾತೆ ಹೋ. ಮಹಾವೀರ ಅಂದ್ರನೇ ಅರ್ಥ ನಮಗೆ ಗೊತ್ತಾಗಿದೆ. ಯಾರು ಮಾಯಾ ರಾವಣನ ಮೇಲೆ ಪಂಚವಿಕಾರ ದೇಹಾಭಿಮಾನದ ಮೇಲೆ ವಿಜಯವನ್ನ ಪಡೀತಾರೆ ಅವರು ಮಹಾವೀರರು. ये है सारी योग बल की बात. तुम बाप को याद करते हो, उसमें तुम्हारे विकर विनाश होंगे. ಇದೆಲ್ಲ ಯೋಗ ಬಲದ ಮಾತಾಗಿದೆ. ಯಾರು ಎಷ್ಟೆಷ್ಟು ಬಾಬನ್ ನೆನಪು ಮಾಡ್ತಾ ಇರ್ತಾರೆ ಅದರಂತೆ ಆತ್ಮದ ವಿಕರ್ಮ ವಿನಾಶ ಆಗುತ್ತದೆ. फिर शांतिधाम सुखधाम में चले जाएंगे. यहाँ पैगाम सबको देना है. ಆತ್ಮ ವಿಕರ್ಮ ವಿನಾಶ ಮಾಡಿಕೊಂಡ್ರೆ ಶಾಂತಿಧಾಮ ಸುಖಧಾಮಕ್ಕೆ ಹೊರಟೋಗ್ತದೆ. ಈ ಸಂದೇಶವನ್ನ ಎಲ್ಲರಿಗೂ ಕೊಡಬೇಕು. ये स्थापना बड़ी वंडरफुल है, उनको कोई नहीं जानते, तुम्हारे में भी नंबर वार है. ಹೀಗೆ ಬಾಬಾ ಈ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇರೋದು ತುಂಬಾ ವಂಡರ್ಫುಲ್ ಆಗಿರುವಂತಹ ಮಾತಿದು. ಯಾರಿಗೂ ಗೊತ್ತೇ ಇಲ್ಲ. ಜ್ಞಾನ ತಿಳ್ಕೊಂಡಿದ್ದಾರೆ, ಬಾಬನ ಮಕ್ಕಳಾಗಿದ್ದಾರೆ ಅಂದ್ರೆ ಇವ್ರಿಗೂ ಜ್ಞಾನ ನಂಬರ್ ವಾರ್ ಆಗಿನೇ ಅರ್ಥ ಆಗಿದೆ. कोई भी अंदर विकार नहीं होना चाहिए. आत्मा को बाप ज्ञान दे रहे. आत्मा विकारी बनती, सब कुछ आत्मा ही करती. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಒಳಗೆ ಯಾವುದೇ ಪ್ರಕಾರದ ವಿಕಾರಗಳಿರಬಾರ್ದಾಗಿದೆ. ಆತ್ಮಕ್ಕೆ ಬಾಬಾ ಜ್ಞಾನ ಕಲಿಸ್ತಾ ಇದ್ದಾರೆ. ಆತ್ಮದೊಳಗೆ ವಿಕಾರ ಇರ್ತದೆ, ಆತ್ಮದೊಳಗೆ ನಿರ್ವಿಕಾರಿತನನೇ ಇರ್ತದೆ. ಈಗ ನಾವು ಆತ್ಮ ಬಾಬನ ಶ್ರೀಮತದಂತೆ ಸಂಪೂರ್ಣ ನಡಿಬೇಕು. ಸದ್ಗುರು ಕೆ ಸಮ್ಮುಖ ರಹಕರ್ ನಿಂದಾ ಕರಾಯಿ ತೋ ಠೋರ್ ನಹಿ ಪಾ ಸಕೆಂಗೆ. ಬಾಬಾ ಹೇಳ್ತಾರೆ ನಾವು ಸದ್ಗುರುವಿನ ಮಗುವಾಗಿ ಸದ್ಗುರುವಿನ ಸಮ್ಮುಖದಲ್ಲಿದ್ದು ನಾವು ಪಾಪಕರ್ಮಗಳನ್ನು ಮಾಡಿ ಸದ್ಗುರುವಿಗೆ ಅಪಮಾನ ಮಾಡ್ತೇವೆ, ನಿಂದಕರಾಗ್ತೇವೆ ಅಂದರೆ ಬಾಬಾ ಹೇಳ್ತಾರೆ ಯಾವ ಪದವಿ ಸಿಗೋದಿಲ್ಲ. कोई भी पाप करना यहाँ निंदा हुई. टीचर की मत पर नहीं चलेंगे तो ठोर नहीं पाएंगे, न पास हो जाएंगे. ಯಾವುದೇ ಪಾಪ ಕರ್ಮ ಮಾಡ್ತೇವೆ ಅಂದರೆ ಬಾಬನಿಗೆ ಅಪಮಾನ ಆಗ್ತದೆ, ಸದ್ಗುರುವಿಗೆ ನಿಂದನೆ ಆಗುತ್ತೆ. ಬಾಬಾ ಟೀಚರ್ ಆಗಿ ನಮಗೆ ಹೀಗೆ ಮಾಡಿ ಅಂತ ಕಲಿಸ್ತಾ ಇದ್ದಾರೆ. ಯಾರು ಕಲಿತಾರೆ ಅವರಿಗೆ ನಾಳೆ ಶ್ರೇಷ್ಠ ಪದವಿ ಇದೆ. ಯಾರು ಆ ರೀತಿ ಕಲಿಯಲ್ಲ, ನಡೆಯಲ್ಲ, ಅವರು ನಾಪಾಸ್ ಆಗ್ತಾರೆ. टीचर की शिक्षा लेते रहेंगे तो पास विथ ऑनर होंगे. ಶಿವಬಾಬಾ ಟೀಚರ್ ಏನು ಮಾರ್ಗದರ್ಶನ ಕೊಡ್ತಿದ್ದಾರೆ, ಏನು ಮಾಡಬೇಕು ಅಂತ ಬಾಬಾನ ಕೇಳಿ ಮಾಡಿದವರು ಪಾಸ್ ವಿತ್ ಆನರ್ ಅವಶ್ಯ ಆಗ್ತಾರೆ. यह है हद की बात है, यह है बेहद की बात है. भगवान कौन है दुनिया में किसी को मालूम नहीं है. ಹೀಗೆ ಲೌಕಿಕದಲ್ಲಿ ಕೂಡ ಸ್ಟೂಡೆಂಟ್ ಅರ್ಥ ಆಗಿಲ್ಲ ಅಂದರೆ ಟೀಚರ್ ಹತ್ರ ಪುನಃ ಸಲಹೆ ಕೇಳ್ತಾರೆ, ತಗೊಳ್ತಾರೆ. ಹೀಗೆ ಬಾಬಾ ಹೇಳ್ತಾರೆ ಲೌಕಿಕ ಟೀಚರ್ ವಿಷಯ ಬೇರೆ, ಇದು ವಿಶ್ವ ಶಿಕ್ಷಕನ ಮಾತಾಗಿದೆ. ಭಗವಂತ ಯಾರಾಗಿದ್ದಾರೆ ಎಂಬುದೇ ಪ್ರಪಂಚದವರಿಗೆ ಗೊತ್ತೇ ಇಲ್ಲ. ಮಾಯಾ ಬಿ ಸತೋ ರಜೋ ತಮೋ ಹೋತಿ ಹೇ. ಅಬ್ ಮಾಯಾ ಬಿ ತಮೋ ಪ್ರಧಾನ ಹೇ. ಮಾಯೇನು ನೋಡಿ ಬಾಬಾ ಇವತ್ತು ವಿಶೇಷ ಹೇಳ್ತಾರೆ, ಅದು ಸತೋ ರಜೋ ತಮೋ ಆಗುತ್ತೆ. ದ್ವಾಪರ ಯುಗದಿಂದ ಮಾಯ ಪಾತ್ರ ಆರಂಭ ಆದಾಗ ಅಷ್ಟು ಫಾಸ್ಟ್ ಇರಲಿಲ್ಲ, ಅದು ಅಷ್ಟು ಜೋರು ಇರಲಿಲ್ಲ. ಮಧ್ಯಕಾಲದಲ್ಲಿ ಸ್ವಲ್ಪ ಜೋರಾಯಿತು. ಕಲಿಯುಗದಂತಕ್ಕೆ पूर्ण तमो प्रधान. देखो क्या क्या करते रहते हैं. कोई में बुद्धि नहीं है कि हम किसी को आग लगाते हैं. ये भी ड्रामा में नोंद है. ನೋಡಿ ಏನೇನೆಲ್ಲ ಮಾಡ್ತಾ ಇರ್ತಾರೆ ಕಲಿಯುಗದಲ್ಲಿ.
ಈಗ ಎಲ್ಲೋ ಸ್ಟ್ರೈಕ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲೆಲ್ಲೋ ಬೆಂಕಿ ಹಚ್ಚುತ್ತಾರೆ, ಏನೆಲ್ಲ ಹಾಳು ಮಾಡ್ತಿರ್ತಾರೆ. ಈ ರೀತಿಯಾಗಿ ಮನುಷ್ಯನ ಬುದ್ಧಿ ಎಷ್ಟು ತಮೋ ಪ್ರಧಾನವಾಗಿದೆ, ಇದು ಡ್ರಾಮಾದಲ್ಲಿ ನಿಗದಿತ ಇದೆ. जो कुछ होता है ड्रामा अनुसार होता है. यादवों का प्लान, कौरवों का प्लान और पांडवों का प्लान क्या क्या करता भाई. ಬಾಬಾ ಹೇಳ್ತಾರೆ ಎಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಡ್ರಾಮಾ ಅನುಸಾರವಾಗಿ ಬಾಬಾ ಹೇಳ್ತಾರೆ ಯಾದವರ ಪ್ಲ್ಯಾನ್ ಅಂದರೆ ವಿಜ್ಞಾನಿಗಳ ಪ್ಲ್ಯಾನ್, ಕೌರವರ ಪ್ಲ್ಯಾನ್ ಅಂದರೆ ಲೌಕಿಕ ರಾಜಕೀಯ ವ್ಯಕ್ತಿಗಳು ಅಥವಾ ಲೌಕಿಕದವರು ಕಲಿಯುಗದವರ ಪ್ಲ್ಯಾನ್. ಹಾಗೆ ಪಾಂಡವರ ಪ್ಲ್ಯಾನ್ ಅಂದರೆ ಬಾಬಾ ಮಕ್ಕಳಿಗೆ ಪ್ಲ್ಯಾನ್ ಕೊಟ್ಟಿದ್ದಾರೆ. ಹೀಗೆ ಯಾರ್ಯಾರ ಪ್ಲ್ಯಾನ್ ಏನೇನಾಗಬೇಕು ಬಾಬಾ ಹೇಳ್ತಿದ್ದಾರೆ ಅದು ಆಗ್ತದೆ. पांडवों को ऊंची तो ऊंचे प्लान बताने वाला बाप है. नई दुनिया में लक्ष्मी नारायण का राज्य था. ಹೀಗೆ ನಾವು ಬಾಬನ ಮಕ್ಕಳು ಪಾಂಡವರು, ನಮಗೆ ಪ್ಲ್ಯಾನ್ ಕೊಡ್ತಾ ಇರೋರು ಶ್ರೇಷ್ಠಾತಿ ಶ್ರೇಷ್ಠನಾದ ತಂದೆ. ಹೀಗೆ ನವಜಗತ್ತಿನಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ರಾಜ್ಯ ಇರ್ತದೆ. अभी पुरानी दुनिया का विनाश होना है, तुम मोस्ट बिलवेड बाप से मोस्ट बिलवेड बच्चे वर्षा ले रहे हो. ಹೀಗೆ ಹಳೆ ಜಗತ್ತು ಬಾಬಾ ಹೇಳ್ತಾರೆ ವಿನಾಶ ಆಗ್ತದೆ, ಮಧುರಾತಿ ಮಧುರ ತಂದೆಯ ಮಕ್ಕಳಿಂದ ಮಧುರಾತಿ ಮಧುರವಾದಂತಹ ಭಾಗ್ಯವನ್ನು ಪಡಿತಾ ಇದ್ದೀರಿ. ಬಾಪ್ ಬಿಗರ್ ಕೊಯ್ ಕಹ ನ ಸಕೆ ಕೆ ಹಮ್ ತುಮ್ಕೋ ಸಾಥ್ ಲೇ ಜಾಯೆಂಗೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಬಾಬನ ಹೊರತು ಅನ್ಯರು ಯಾರು ಹೀಗೆ ಹೇಳಲ್ಲ, ನಮ್ಮೊಟ್ಟಿಗೆ ನಿಮ್ಮನ್ನು ವಾಪಸ್ ಮನೆಗೆ ಕರೆದೊಯ್ತೇವೆ ಅಂತ. ವಕದೈತೆ ಸಬ್ ಪರಮಾತ್ಮ ಹಿ ಪರಮಾತ್ಮ ಹೇ. ಯಾಕೆಂದರೆ ಭಕ್ತಿಯಲ್ಲಿ ಹೇಳೋದೇನೆಂದರೆ ಎಲ್ಲ ದಿಕ್ಕಿನಲ್ಲಿ ಭಗವಂತ ಇದ್ದಾನೆ, ಎಲ್ಲಿ ನೋಡಿದ್ರು ಪರಮಾತ್ಮನೇ ಪರಮಾತ್ಮ. ಫಿರ್ ಯಹ ಕಹನಾ ಆಯೇಗಾ ಕೈಸೆ, ಯೆ ಸಬ್ ಬಾತೆ ತುಮ್ ಬಚ್ಚೆ ಹಿ ಜಾನ್ತೆ ಹೋ ಔರ್ ನ ಜಾನೆ ಕೋಯಿ. ಹೀಗೆ ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆಂದಾಗ ಕರ್ಕೊಂಡು ಹೋಗೋ ಮಾತೇ ಬರೋದಿಲ್ಲ. ಈ ಎಲ್ಲ ಮಾತುಗಳ ಅರ್ಥ ಮಕ್ಕಳೇ ಈಗ ನಿಮಗೆ ಅರ್ಥ ಆಗಿದೆ, ಹಾಗೆ ಜಗತ್ತಿನವರಿಗೆ ಮಾತುಗಳೇ ಗೊತ್ತಿಲ್ಲ. अच्छा, मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा, मेरा बाबा, प्यारा बाबा, मीठा बाबा. मुख्यांश, विनाश की भावी को जान पूरा पूरा श्रीमत पर चलना है. याद के बल से विश्व की बादशाही लेने का पुरुषार्थ करना है. अपनी जगी हुई जोत से सबकी जोत जगाकर सच्ची दीपावली मनानी है. ವಿನಾಶದ ದೃಶ್ಯ ಸಮ್ಮುಖದಲ್ಲಿಟ್ಟುಕೊಂಡು ಪೂರ್ಣ ಶ್ರೀಮತದಂತೆ ನಡಿಬೇಕು. ನೆನಪಿನ ಬಲದಿಂದ ವಿಶ್ವ ರಾಜ್ಯ ಭಾಗ್ಯ ಪಡ್ಕೊಳ್ಳುವ ಪುರುಷಾರ್ಥ ಮಾಡಿರಿ. ನೀವು ಆತ್ಮಜ್ಯೋತಿ ಬೆಳಗಿದ್ದೀರಿ, ಅನೇಕ ಆತ್ಮಜ್ಯೋತಿಗಳನ್ನು ಬೆಳಗಿಸುವ ಸತ್ಯ ದೀಪಾವಳಿಯ ಆಚರಣೆ ಮಾಡಿರಿ. सेकंड पॉइंट, स्तुति निंदा सबको सहन करते हुए बाप समान प्यार का सागर बनना है. चलन बड़े रॉयल रखनी है, बात बहुत कम करनी है. ನಿಂದಾ ಸ್ತುತಿ ಎಲ್ಲವನ್ನ ಸಹನೆ ಮಾಡಿ ತಂದೆ ಸಮಾನ ಪ್ರೀತಿಯ ಸಾಗರ ಆಗ್ರಿ. ನಿಮ್ಮ ನಡವಳಿಕೆ ತುಂಬ ರಾಯಲ್ ಆಗಿ ಶಿಸ್ತಿನಿಂದ ಇರಬೇಕು, ಮಾತು ಕಮ್ಮಿ ಇರಬೇಕು. वरदान, ईश्वरीय कुल की स्मृति द्वारा माया का सामना करने वाले सदा समर्थ स्वरूप भव. ಈಶ್ವರನ ಕುಲದವರು ನಾವು. ಈ ಸ್ಮೃತಿಯ ಮೂಲಕ ಮಾಯೆಯನ್ನು ಎದುರಿಸುವಂಥವರು ಹಾಗೂ ಸದಾ ಸಮರ್ಥ ಸ್ವರೂಪ ಆತ್ಮಗಳು ನೀವು. ವಿವರಣೆ, किसी भी कार्य में सफलता प्राप्त करनी है तो पहले स्मृति द्वारा समर्थित स्वरूप बनो. ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕೆಂಬುದು ಮೊದಲು ಸ್ಮೃತಿ ಮಾಡ್ಕೊಳ್ತೇವೆ. ಮಾಡಲಿಕ್ಕಾಗಿ ಬಾಬಾ ಜ್ಞಾನ ನಿಯಮ ಏನು ಕೊಟ್ಟಿದ್ದಾರೆ ಅದನ್ನು ನೆನ್ಪು ಮಾಡ್ಕೊಳ್ಬೇಕಂದ್ರೆ ಸಮರ್ಥ ಸ್ವರೂಪರಾಗಬೇಕು. ಸಮರ್ಥ್ಯ ಆನೆ ಸೆ ಮಾಯಾ ಕಾ ಸಾಮನಾ ಕರ್ನಾ ಸಹಜ ಹೋ ಜಾಯೇಗಾ. ಬಾಬಾ ಏನು ಹೇಳಿದೆ ಅದರಂತೆ ನಾವು ಮಾಡ್ತೇವೆ. ಆ ಸಮರ್ಥತೆ ನಮಗೆ ಬಂದಾಗ ಸುಲಭವಾಗಿ ಮಾಯೆಯನ್ನು ನಾವು ಎದುರಿಸುತ್ತೇವೆ. जैसे स्मृति होती वैसे स्वरूप बन जाता है, इसलिए सदा पावरफुल स्मृति रहे. ಸ್ಮೃತಿ ಹೇಗಿರ್ತದೆ ಆ ಪ್ರಕಾರವಾಗಿ ನಾವು ಸ್ವರೂಪವನ್ನು ಹೊಂದ್ತೇವೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ಸದಾ ನಿಮ್ಮ ಸ್ಮೃತಿ ಪವರ್ಫುಲ್ ಆಗಿರಬೇಕು.
कि जब तक कि ईश्वरीय जन्म है तब तक हर सेकेंड हर संकल्प हर कार्य ಈಶ್ವರಿ ಸೇವಾ ಪರ್ ಹೂಂ. ಈಗ ಏನು ಸ್ಮೃತಿ ಮಾಡ್ಕೋಬೇಕು ಅಂದರೆ, ನಾನು ಈಶ್ವರನ ಮಗು, ಎಲ್ಲಿವರೆಗೆ ಈಶ್ವರನ ಜನ್ಮದಲ್ಲಿ ಈಶ್ವರೀಯ ಜನ್ಮದಲ್ಲಿ ಇದ್ದೇನೆ ಅಲ್ಲಿವರೆಗೆ ನನ್ನ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಪ್ರತಿ ಕಾರ್ಯ ಈಶ್ವರನ ಸೇವಾ ಪ್ರತಿಯಾಗಿಯೇ ಇರುತ್ತದೆ. हमारे यहाँ ईश्वरीय कुल है, यहाँ स्मृति की सीट सर्व कमजोरियों को समाप्त कर देगी. ಇದು ನಮ್ಮ ಈಶ್ವರೀಯ ಕುಲವಾಗಿದೆ. ಎರಡನೇದಾಗಿ ಈಶ್ವರೀಯ ಕುಲವಾಗಿದೆ. ಈ ಸ್ಮೃತಿ ಇಟ್ಟುಕೊಳ್ಳುವುದರಿಂದ ಬಾಬಾ ಹೇಳ್ತಿದ್ದಾರೆ ಸರ್ವ ದುರ್ಬಲತೆಗಳು ಸಮಾಪ್ತಿ ಆಗುತ್ತವೆ. ಸ್ಲೋಗನ್: सत्य समय प्रमाण स्वयं सिद्ध होता है, उसे सिद्ध करने की आवश्यकता नहीं. ಸತ್ಯ ಸಮಯಾನುಸಾರವಾಗಿ ಸಿದ್ಧ ಆಗ್ತದೆ, ಆದರೆ ಇದನ್ನು ಸಿದ್ಧ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ಯಾರಿಗೋ ಯಾವುದೋ ವಿಷಯ ಹೇಳ್ತೇವೆ, ಸತ್ಯನೇ ಹೇಳಿರ್ತೇವೆ, ಆದರೆ ಅವರಿಗೆ ಎಷ್ಟೋ ಸಮಯ ಆದರೂ ಅವ್ರು ಸಂಶಯದಲ್ಲೇ ಇರ್ತಾರೆ. ನಾನು ಅವರಿಗೆ ಸತ್ಯ ಇದು ಅಂತ ಇದನ್ನು ಮತ್ತು ವಿವರಿಸಿ ಹೇಳಲ್ಲ ಅಂತ ನಿಮಗೆ ಬಾರಿ ಬಾರಿ ಆ ಸಂಕಲ್ಪ ಬರ್ಬೋದು, ಪ್ರಯತ್ನ ಬರ್ಬೋದು. ಆದರೆ ಬಾಬಾ ಹೇಳ್ತಾರೆ ನೀವು ಹಾಗೆ ಮಾಡೋ ಅವಶ್ಯಕತೆ ಇಲ್ಲ, ಸಮಯ ಬರ್ತದೆ, ಸತ್ಯತೆ ಸಿದ್ಧ ಆಗುತ್ತೆ, ಈಗ ಮೊದಲೇ ಸಿದ್ಧಪಡಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಈ ದಿನ ಮುಖ್ಯವಾಗಿ ಬಾಬಾ ಏನು ತಿಳಿಸ್ತಿದ್ದಾರೆ ನಮಗೆ, ಮಧುರ ಮಕ್ಕಳೇ, ನಿಮಗೆ ಗೊತ್ತಿದೆ ಶಿವ ಬಾಬಾ ನಮಗೀಗ ಸ್ವತಃ ಈ ಶಿಕ್ಷಣವನ್ನು ಕಲಿಸ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಎಲ್ಲರೂ ಬಾಬಾನೇ ಶಿಕ್ಷಣವನ್ನು ಕಲೀಲಿಕ್ಕೆ ಬರಲ್ಲ, ಆದರೆ ಎಲ್ಲರನ್ನೂ ವಾಪಸ್ ಮನೆಗೆ ನಾನು ಅವಶ್ಯ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಅಜರ ಅಮರ ಅವಿನಾಶ್ಯ ಆತ್ಮ ನಾನು. ಶಾಂತಿ ಸಾಗರನ ಮಗು, ಶಾಂತ ಸ್ವರೂಪಾತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.